ಕಠೋಪನಿಷತ್ತಿನಲ್ಲಿ ನಚಿಕೇತನ ತಂದೆ ಅನೇಕ ವಿಧವಾದಂತಹ ದಾನ ಧರ್ಮ ಮಾಡ್ತಿದ್ದ. ಅದನ್ನ ನಚಿಕೇತ ಅಂತಕ್ಕಂತಹ ಹುಡುಗನು ನೋಡ್ತಿದ್ದ. ನಮ್ಮಪ್ಪ ಏನೇನು ಮಾಡ್ತಾನೆ ದಾನ. ನೀರು ಕುಡಿಲಾರದೆ ಇರ್ತಕ್ಕಂಥದ್ದು, ಮೇವು ಮೇಯ್ಲಾರದೆ ಇರ್ತಕ್ಕಂಥದ್ದು, ಕರುಗಳನ್ನ ಹಾಕಲಾರದೆ ಇರ್ತಕ್ಕಂಥದ್ದು, ಅಂದ್ರೆ ಗೊಡ್ಡು ದನಗಳು, ಅವುಗಳದ್ದು ಕೆಲಸ ಮುಗಿದು ಹೋಗಿದವು, ಅಂಥವುಗಳನ್ನ ದಾನ ಕೊಡ್ತಿರ್ತ. ಮಗ ಏನಂತಾನೆ, ಇದು ಎಂತ ಕೆಲಸನಪ್ಪ, ಕೊಟ್ರೆ ಒಳ್ಳೇದು ಕೊಡು, ನಿನಗೆ ಬ್ಯಾಡದ್ದು ಇನ್ನೊಬ್ಬರಿಗೆ ಕೊಡ್ತಾ ಇದ್ದಿ ಅಂದ್ರೆ ಏನಿದ್ರ ಅರ್ಥ ಅಂತ. ನಿನಗೇನ್ ಗೊತ್ತಾಗ್ತದ ಹುಡುಗ, ನೀನು ಸುಮ್ಮನೆ ಇರು. ಆದ್ರೆ ಆ ಹುಡುಗನು ಸುಮ್ಮನೆ ಇರುವುದಿಲ್ಲ. ಮತ್ತೆ ಇನ್ನೂ ಒಂದ್ಸರ್ತಿ ಕೇಳ್ತಾನೆ. ಅಲ್ಲಿಗೂ ತಂದೆ ಗದರು ಕೊಡ್ತಾನೆ. ಮೂರನೇ ಸರ್ತಿ ಕೇಳುವಾಗ ಆ ತಂದೆಗೆ ಕೋಪ ಬಂದು, ನೀನು ಹೀಗೆಲ್ಲ ಮಾತಾಡಿದ್ದಿ ಅಂದ್ರೆ ನಿನಗೆ ಯಮನಿಗೆ ಕೊಟ್ಟು ಬಿಡ್ತೀನಿ, ಮೃತ್ಯುವಿಗೆ ಕೊಟ್ಟು ಬಿಡ್ತೀನಿ ನಿನ್ನ. ಆಗ ಆ ನಚಿಕೇತನನ್ನುವ ಬಾಲಕ ಏನಂತಾನೆ, ಹೌದು ನಾನು ಕೂಡ ಈ ಸಂಪತ್ತಿನಲ್ಲಿ ಒಂದು ಭಾಗ, ನನ್ನನ್ನು ಕೂಡ ನೀನು ತ್ಯಾಗ ಮಾಡಬೇಕಾದ್ದೆ, ಯಾಕಾಗಬಾರ್ದು, ನಾನು ಆ ಮೃತ್ಯುವಿನಲ್ಲಿ ಹೋಗ್ತೇನು. ಮೃತ್ಯುವಿನಲ್ಲಿ ಹೋಗ್ತಾನೆ. ಅವನ ದೃಢತ್ವ ಮತ್ತು ಶ್ರದ್ಧೆಗೆ ನೋಡಿ ಯಮಧರ್ಮರಾಜನು ಬಹಳ ಸಂತೋಷವಿದ್ದು, ನಿನಗೆ 3 ವರ ಕೊಡ್ತೀನಿ, ನೀನು ಬೇಡು, ಏನ್ ಬೇಡಿದ್ರೆ ಅದು ಕೊಟ್ಬಿಡ್ತೀನಿ, 3 ವರಗಳು. ಆಗ ಅವನೇನಂತಾನೆ, ನಮ್ಮ ತಂದೆಗೆ ಒಳ್ಳೆ ಬುದ್ಧಿ ಕೊಡಯ್ಯ, ಇದು ನಾವು ಕೇಳಬೇಕು. ತಂದೆ ಆದವನಿಗೆ ತಾಯಿ ಆದವಳಿಗೆ ಮೋಹದ ಗತಿ ಬಿಟ್ಟು ಹೋದ್ರೆ ನಮಗೂ ಬಿಟ್ಟು ಹೋಗ್ತದೆ. ಅವನ ಕೋಪ ತಾಪಗಳು ಹೋಗಲಿ, ಅವನ ಚಿತ್ತ ಶಾಂತಿ ಹೊಂದಲಿ, ಅವನು ನಿರ್ಮೋಹಕನಾಗಲಿ. ಇದು ಮೊದಲನೇ ವರ. ಇನ್ನು 2ನೇ ವರ ಏನು ಕೇಳಿಕೊಡ್ತೇನೆ. ಆಗ ಅವನೇನಂತಾನೆ, ಯಾವ ಯಾಗ ಯಜ್ಞಾದಿಗಳನ್ನು ಮಾಡಿದರೆ ಸ್ವರ್ಗಲೋಕಾದಿಗಳನ್ನ ಪ್ರಾಪ್ತ ಮಾಡಬೇಕಾಗಿತ್ತೋ ಅದರದ್ದು ಮರ್ಮ ತಿಳಿಸು. ಅದಕ್ಕೆ ನಚಿಕೇತ ಯಜ್ಞ ಅಂತ ಹೇಳಿ ಹೆಸರು. ಇಂಥ ಯಜ್ಞ ಮಾಡಿದ್ರೆ ಅವರು ಇಂತಿಂಥ ಲೋಕಗಳಿಗೆ ಹೋಗ್ತಾರೆ. ಮತ್ತೆ ಆ ಲೋಕದ ಪ್ರಮಾಣ ಏನು, ಅಲ್ಲಿ ಜೀವನ ಹೇಗೆ, ಅವ್ರು ಯಾವ ರೀತಿ ಇರ್ತಾರೆ, ಎಷ್ಟು ಕಾಲ ಇರ್ತಾರೆ. ಆಗ ಯಮಧರ್ಮರಾಜ ಏನಂತಾನೆ, ನಿಮ್ಮ ಮರ್ತ್ಯಲೋಕಕ್ಕಿಂತಲೂ ಒಂದು 4 ಭಾಗದಷ್ಟು ಹೆಚ್ಚಿಗೆ ಇರಬಹುದಷ್ಟೇ. ಅದು ಗೊತ್ತಾಯ್ತು. ಮತ್ತೆ 3ನೇ ವರ ಕೇಳು. ಇವೆಲ್ಲ ಇದ್ರೂ ಸಹ ಒಂದು ದಿವಸ ಮೃತ್ಯು ಬಂದು ಇದನ್ನೆಲ್ಲ ಇಲ್ಲದಂಗೆ ಮಾಡಿ ಹೋಗ್ತದಲ್ಲ, ಆ ಮೃತ್ಯುವಿನಿಂದ ಪಾರಾಗತಕ್ಕಂತಹ ವಿದ್ಯೆಯನ್ನು ನನಗೆ ತಿಳಿಸು ಅಂತ. ಅದು ಒಂದು ಬಿಟ್ಟು ಇನ್ನೇನು ಬೇಕಾದರೂ ಕೇಳು, ಕೊಡ್ತೀನಿ ಅಂತಾನೆ ಯಮ. ಇಲ್ಲ, ಇದು ನನಗೆ ಹೇಳು, ಇನ್ನೇನು ನನಗೆ ಬೇಕಿಲ್ಲ. ಯಾಕಂದ್ರೆ ನೀನು ಏನೇನು ಕೊಡಬೇಕಂತೀಯೋ ಅವೆಲ್ಲವೂ ಮನಸ್ಸ ಮಾಯಾ ಅಹಂಕಾರದಿಂದ ಕೂಡಿದ ವಸ್ತುಗಳೇ. ಮನಸ್ಸ ಮಾಯಾ ಅಹಂಕಾರ ಇವೆಲ್ಲ ಚಲಾಯಮಾನವಾದದ್ದು, ಸ್ಥಿರವಾದದ್ದಲ್ಲ. ಯಾವುದು ಸ್ಥಿರವಲ್ವೋ ಅವುಗಳಿಂದ ಉತ್ಪತ್ತಿ ಆದಂತಹ ವಸ್ತುಗಳು ಕೂಡ ಚಲಾಯಮಾನವಾದದ್ದು. ಇವತ್ತು ಇರ್ತದೆ, ನಾಳೆಗೆ ಇರುವುದಿಲ್ಲ. ಅಂಥದ್ದು ತಕೊಂಡು ನಾನೇನು ಮಾಡಲಿ, ಅವೆಲ್ಲ ನೋಡಿದ್ದಾಯ್ತು. ಆದ್ರಿಂದ ಇವೆಲ್ಲಕ್ಕೂ ಹೆಚ್ಚಾದಂಥ ವಿದ್ಯೆ ಯಾವುದೇ ಮೃತ್ಯುವನ್ನು ಗೆಲ್ಲುವುದು, ಅದು ತಿಳಿಸು. ಅವನ ದೃಢತ್ವಕ್ಕೆ ಸಂತೋಷಪಟ್ಟು ಯಮಧರ್ಮರಾಜನ ಏನಂತಾನೆ, ಮೋಹ ಅಂತಕ್ಕಂಥ ಗಂಟು ಬಿಚ್ಚಿ ಹೋಗಿದೆ ಅಂದ್ರೆ ನೀನು ಮುಕ್ತನೇ, ಇನ್ನು ನಿನಗೆ ಮರಣವೇ ಇಲ್ಲ, ಜನ್ಮವೂ ಇಲ್ಲ.